ವಾಕ್ಯವನ್ನು ಪ್ರಾರಂಭ ಮಾಡುವುದಕ್ಕಿಂತ ಮುಂಚೆ ಚಿಕ್ಕದಾಗಿ ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಕರ್ತನೆ, ಪ್ರತಿದಿನವೂ ನಾವು ನಿಮ್ಮ ಹತ್ತಿರಕ್ಕೆ ಬರಬೇಕೆಂಬುದಾಗಿ ನಮಗೆ ನೀವು ಕೊಡುತ್ತಿರುವಂತಹ ಅವಕಾಶ, ನಿಮ್ಮ ಬಳಿಗೆ ಎಷ್ಟು ಬಂದಿದ್ದೇವೆಂಬುದನ್ನು ಈ ದಿನದಲ್ಲಿ ನಾವು ನಿಂತುಕೊಂಡು ನೋಡುವುದಾದರೆ ಕರ್ತನೆ, ನಿಮಗೆ ಸಮೀಪಸ್ಥರಾಗಿ ಬಂದಂತವರು ಕೆಲವರಿದ್ದರೆ, ನಿಮ್ಮಿಂದ ದೂರವಾದಂತವರು ಅನೇಕರಿದ್ದೇವೆ ಕರ್ತನೆ. ಒಂದು ವೇಳೆ ಈ ವರ್ಷದ ಪ್ರಾರಂಭದಲ್ಲಿ ನಾವು ಮಾಡಿದಂತ ಪ್ರಮಾಣಗಳನ್ನು ಮರೆತು ನಿಮಗೆ ಅವಿಧೇಯರಾಗಿ ನಿಮ್ಮಿಂದ ದೂರವಾದವರಾಗಿ ಒಂದು ವೇಳೆ ನಾವಿದ್ದರೆ ನಮ್ಮನ್ನು ಕ್ಷಮಿಸಿ. ನಮ್ಮ ಜೀವನದಲ್ಲಿ ನಿಮ್ಮ ಪ್ರಣಾಳಿಕೆಯನ್ನು ನೆರವೇರಿಸುವ ಕ್ರಮದಲ್ಲಿ ಕರ್ತನೆ, ನಿಮ್ಮನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿ ಕರ್ತನೆ. ಲೋಕದಲ್ಲಿರುವಂತಹ ಅನೇಕರು ಲೋಕದಲ್ಲಿರುವಂತಹ ಸಂಪತ್ತಿಗಾಗಿ, ಲೋಕದಲ್ಲಿರುವಂತಹ ಹಣಕ್ಕಾಗಿ ಪ್ರಯಾಸ ಪಡುತ್ತಾ ತಮ್ಮನ್ನು ತಾವೇ ಕಳಕೊಳ್ಳುತ್ತಿರುವಂತಹ ಪರಿಸ್ಥಿತಿಗಳಲ್ಲಿ ನಾವಾದರೂ ನಿಮ್ಮನ್ನು ಹಿಡಿದುಕೊಂಡಿದ್ದೇವೆ. ನೀವಂತೂ ನಮ್ಮನ್ನು ಬಿಡುವುದಿಲ್ಲ ಸ್ವಾಮಿ. ನಾವು ಕೂಡ ನಿಮ್ಮನ್ನು ಬಿಡದಂತೆ ನಿಮ್ಮ ರಾಜ್ಯಾಭಿವೃದ್ಧಿಗಾಗಿ ಮುಂದಕ್ಕೆ ಸಾಗುವುದಕ್ಕೆ ನಮಗೆ ಸಹಾಯ ಮಾಡಿ. ಹಾಗೆ ನೀವು ಮಾಡಿ ನಡೆಸುತ್ತೀರೆಂಬುದಾಗಿ ನಂಬುತ್ತಾ ಈ ದಿನದ ವಾಕ್ಯದ ಭಾಗದಲ್ಲಿ ನೀವು ಜೊತೆಗಾರನಾಗಿದ್ದು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ. ಮತ್ತೊಮ್ಮೆ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ಪ್ರಿಯರೇ, ಹೆಚ್ಚಾದಂತ ಸಮಯ ತೆಗೆದುಕೊಳ್ಳುವುದಿಲ್ಲ. ಆದಷ್ಟು ಬೇಗ ವಾಕ್ಯದ ಭಾಗವನ್ನು ನಾನು ಮುಗಿಸೋದಕ್ಕೆ ಪ್ರಯತ್ನಿಸ್ತೇನೆ. ದೇವರು ನಮ್ಮನ್ನು ಕಾಪಾಡಿದ್ದರಿಂದಲೇ ನಾವು ಇದುವರೆಗೂ ಆರೋಗ್ಯಕರವಾಗಿ ಕ್ಷೇಮಕರವಾಗಿದ್ದೇವೆ. ಒಂದು ವೇಳೆ ದೇವರು ನಮ್ಮನ್ನು ಮರೆತಿದ್ದರೆ ನಾವು ಏನಾಗುತ್ತಿದ್ದವೋ, ನಮ್ಮ ಪರಿಸ್ಥಿತಿ ಏನಾಗ್ತಿತ್ತೋ ನಮಗೆ ಎಲ್ಲವನ್ನೂ ದೇವರು ತನ್ನ ಹತೋಟಿಯಲ್ಲಿ ಅಥವಾ ಅಧೀನದಲ್ಲಿಟ್ಟುಕೊಂಡು ಕ್ಷೇಮಕರವಾಗಿ ಇದುವರೆಗೂ ನಡೆಸಿದ್ದಾರೆ. ಅದಕ್ಕಾಗಿ ದೇವಾದಿ ದೇವರಿಗೆ ವಂದನೆಗಳನ್ನು ನಾನು ಸಲ್ಲಿಸೋನಾಗಿದ್ದೇನೆ. ಆದರೆ ಈ ವರ್ಷದ ಕೊನೆಯ ದಿನದಲ್ಲಿ ನಾವು ನಿಂತುಕೊಂಡು ವರ್ಷದ ಮೊದಲನೆಯ ದಿನದಲ್ಲಿ ಯಾವ ಪ್ರಮಾಣವನ್ನಾದರೆ ದೇವರ ಮುಂದೆ ನಾವು ಮಾಡಿದ್ದೇವೋ ಆ ವ್ಯಕ್ತಿಯನ್ನು ನಮ್ಮ ಕಣ್ಣು ಮುಂದೆ ನಾವು ನಿಲ್ಲಿಸಿಕೊಂಡು ಪ್ರಮಾಣಕ್ಕೆ ತಕ್ಕ ಹಾಗೆ ಬದುಕಿದ್ದೀಯಾ ಎಂಬ ಪ್ರಶ್ನೆಯನ್ನು ಕೇಳಿದರೆ ನಮ್ಮ ಬಳಿ ಉತ್ತರಗಳೇನಿದ್ದಾವೆ? ಪ್ರೇರೆ, ದೇವರು ನಮ್ಮಲ್ಲಿ ಮೆಚ್ಚುವಂಥದ್ದು, ದೇವರು ನಮ್ಮಲ್ಲಿ ಇಷ್ಟಪಡುವಂಥದ್ದು ಏನಂತಂದ್ರೆ ವಿಧೇಯತೆ. ಯಾವುದನ್ನಾದ್ರೆ ನಮ್ಮಿಂದ ಮಾಡ್ಲಿಕ್ಕಾಗಲ್ವೋ ಅದನ್ನ ದೇವರೇ ನಾನು ಮಾಡ್ತೇನೆ ಎಂಬುದಾಗಿ ಹೇಳಬಾರದು. ಯಾಕೆಂದರೆ ದೇವರ ಹತ್ರ ನಾವು ಏನಾದ್ರೆ ಮಾಡ್ತೇನೆ ಎಂಬುದಾಗಿ ಹೇಳಿದ್ದೇವೋ ಅದನ್ನು ಮಾಡುವವರೆಗೂ ದೇವರು ಕಾಯ್ದಿರ್ತಾರೆ. ಒಂದು ವೇಳೆ ಮಾಡುವುದರಲ್ಲಿ ನಾವು ವಿಫಲರಾದರೆ, ಫೇಲ್ ಆದರೆ, ರಹಸ್ಯದಲ್ಲಿ ನೋಡುತ್ತಿರುವಂತ ನಮ್ಮ ತಂದೆಯನ್ನು ನಾವು ದುಃಖಿಸುವವರಾಗಿ ಅಥವಾ ನಂದಿಸಿದವರಾಗಿ ನಾವೆಲ್ಲರೂ ಇರ್ತೇವೆ. ಈ ದಿನ ಕೆಲವು ಸಂಗತಿಗಳನ್ನು ನಾವು ನೋಡಿಕೊಂಡು ಅಂದ್ರೆ ಹೇಗಿರಬೇಕು, ಮುಂದಿನ ವರ್ಷಕ್ಕೆ ನಾವು ಹೇಗೆ ಪ್ರವೇಶಿಸಬೇಕು, ಸ್ವಲ್ಪ ಕೀರ್ತನೆಗಳ ಗ್ರಂಥ 19ನೇ ಅಧ್ಯಾಯ ಕೀರ್ತನೆಗಳು 19ನೇ ಅಧ್ಯಾಯದ 12ನೇ ವಚನವನ್ನು ಓದೋಣ. 19ನೇ ಅಧ್ಯಾಯ 12ನೇ ವಚನ. ನಮ್ಮ ದಿನಗಳು ಕೊಂಚವೇ ಎಂದು ಎನಿಸಿಕೊಳ್ಳುವ ಹಾಗೆ ನಮಗೆ ಕಳಿಸು, ಆಗ ಜ್ಞಾನದ ಹೃದಯವನ್ನು ಪಡಕೊಳ್ಳುವೆವು. ಮೋಶೆರವರ ಪ್ರಾರ್ಥನೆ ನಾವೆಲ್ಲರೂ ಕೇಳಿರುವಂತಹ ಒಂದು ವಚನವಿದಾಗಿದೆ. ನಮ್ಮ ದಿನಗಳನ್ನು ಲೆಕ್ಕಿಸುವುದು
ನಮಗೆ ಕಳಿಸು, ಆಗ ನಮಗೆ ಜ್ಞಾನ ಸಿಗತ್ತೆ. ನಮ್ಮ ದಿನಗಳನ್ನು ನಾವು ಲೆಕ್ಕಿಸಿಕೊಳ್ಳಬೇಕಾಗುವಂಥದ್ದು ಬಹಳ ಪ್ರಾಮುಖ್ಯ. ಪ್ರತಿ ಮುಂಜಾನೆ ನಾವು ಎದ್ದು ಎದ್ದು ಈ ರೀತಿ ದೇವರ ವಾಕ್ಯವನ್ನು ಕೇಳ್ತಿದ್ದೇವೆ ಅಂತಂದ್ರೆ, ಆ ದಿನ ನಮ್ಮನ್ನು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕು. ನಾನು ಹೇಗಿರಬೇಕು, ಹೇಗಿದ್ದೇನೆ, ಹೇಗಿರಬೇಕೆಂಬುದಾಗಿ ದೇವರು ಅಂದುಕೊಂಡಿದ್ದಾರೆ. ಹಾಗಿರುವುದಕ್ಕೆ ನಾನು ಪ್ರಯತ್ನವನ್ನಾದರೂ ಮಾಡುತ್ತಿದ್ದೇನೋ. ಒಂದು ವೇಳೆ ಇಂಥ ಪ್ರಶ್ನೆಗಳನ್ನು ನಮ್ಮನ್ನು ನಾವು ಸಂಧಿಸಿಕೊಳ್ಳುವುದಾದ್ರೆ ಪ್ರಿಯರೇ, ನಾವು ಒಂದು ದಿನದಲ್ಲಿ ಅಥವಾ 2 ದಿನದಲ್ಲಿ ಬದಲಾಗದೆ ಹೋದರೂ ಒಂದಲ್ಲ ಒಂದು ದಿನ ಖಂಡಿತ ಆ ದೇವರಿಗೆ ಸಮೀಪಸ್ಥರಾಗಿರುವುದಕ್ಕೆ ಸಾಧ್ಯವಾಗುತ್ತೆ. ದೇವರ ಬಳಿಗೆ ಸೇರುವುದಕ್ಕೆ ಸಾಧ್ಯವಾಗುತ್ತೆ. ಯಾವಾಗಾದರೆ ನಾವು ದೇವರ ವಾಕ್ಯವನ್ನು ಕೇಳುವುದಕ್ಕೆ ಅಭ್ಯಾಸಗೊಂಡು, ಹೌದು, ಪ್ರತಿ ಮುಂಜಾನೆ ಏಳುತ್ತೇನೆ, ಮ್, ಸೇರ್ತೇನೆ, ಜಸ್ಟ್ ಇಟ್ಸ್ ಅ ರ್ಯಾಂಡಮ್ ಥಿಂಗ್ ಎಂಬಂತ ರೀತಿಯಲ್ಲಿ ನಾವು ಅದನ್ನು ಒಂದು ಪ್ರಾಕ್ಟೀಸ್ ತರ, ಒಂದು ಅಭ್ಯಾಸದ ರೀತಿಯಲ್ಲಿ ಮಾಡಿಕೊಂಡು ಹೋಗುವುದರಿಂದ ದೇವರಿಗೆ ಅಥವಾ ನಮಗೆ ಅದರಿಂದ ಪ್ರಯೋಜನವೇನು ಇರುವುದಿಲ್ಲ. ಹಾಗಾಗಿ ದೇವರ ವಾಕ್ಯವನ್ನು ಎಂದಿಗೂ ನಾವು ಯಾವ ಯಾವ ರೀತಿ ಸ್ವೀಕರಿಸಬೇಕು ಅಂತಂದ್ರೆ, ದೇವರೇ, ನಿನ್ನ ಚಿತ್ತವನ್ನು ನಾನು ನೆರವೇರಿಸಬೇಕು, ನಿನ್ನ ಪ್ರಣಾಳಿಕೆಯನ್ನು ನಾನು ನೆರವೇರಿಸಬೇಕು, ಹಾಗೆ ನೆರವೇರಿಸುವುದಕ್ಕೆ ನಿನ್ನ ವಾಕ್ಯ ನನಗೆ ಬೇಕು. ಹಾಗಾಗಿ ನಿನ್ನ ವಾಕ್ಯವನ್ನು ಕೇಳುವ ಕೇಳುವವನಾಗಿ ನಾನಿರದಂತೆ ನನ್ನನ್ನು ನಡೆಸು. ಕೇಳಿದಂತ ಮಾತುಗಳ ಪ್ರಕಾರವಾಗಿ ಜೀವಿಸಿ ಬದುಕಿ ಆ ರೀತಿಯಲ್ಲಿ ನನ್ನ ಕುಟುಂಬವನ್ನು ನಡೆಸೋದಕ್ಕೆ ಬೇಕಾದಂತ ಜ್ಞಾನದ ಹೃದಯವನ್ನು ನನಗೆ ಕೊಟ್ಟು ನಡೆಸು ಎಂಬುದಾಗಿ. ಯಾಕಂದ್ರೆ 365 ದಿನಗಳು ನಾವು ಬದುಕಿಬಿಟ್ಟಿದ್ದೇವೆ, ಜೀವಿಸ್ಬಿಟ್ಟಿದ್ದೇವೆ. ಆದರೆ ಇಷ್ಟು ದಿನಗಳಲ್ಲಿ ಕ್ರಿಸ್ತನಿಗೋಸ್ಕರ ನಾವು ಎಷ್ಟು ದಿನ ಬದುಕಿದ್ದೇವೆ ಎನ್ನುವಂಥದ್ದೇ ಮುಖ್ಯ ಅನ್ಸ್ಕೊಳ್ಳುತ್ತೆ. ಕ್ರಿಸ್ತನಿಗೋಸ್ಕರ ಎಷ್ಟು ದಿನ ಜೀವಿಸಿದ್ದೇವೆ ಎನ್ನುವಂಥದ್ದೇ ಬಹಳ ಪ್ರಾಮುಖ್ಯವಾದಂತ ಪಾತ್ರವನ್ನು ಪೋಷಿಸುವಂತದ್ದಾಗಿದೆ. ಹೀಗಾಗಿ ದೇವರ ವಾಕ್ಯ, ದೇವರ ಚಿತ್ತ ಕೇಳುವುದಲ್ಲ, ಅದರ ಪ್ರಕಾರವಾಗಿ ನಡೆಯುವುದು, ಬದುಕುವುದು ಬಹಳ ಬಹಳ ಪ್ರಾಮುಖ್ಯ. ಆ ಪ್ರಾಮುಖ್ಯವಾದಂತ ಸಂಗತಿಯನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಒಮ್ಮೆ ನಮ್ಮ ಜೀವನಗಳಲ್ಲಿ ಹಿಂತಿರುಗಿ ನೋಡೋಣ. ಇವತ್ತು ನಿಂತುಕೊಂಡು, ದೇವರೇ, ನನ್ ದೇವರಿಗೋಸ್ಕರ ನಾವು ಬದುಕಿರುವಂತ ದಿನಗಳೆಷ್ಟಿದಾವೆ ಅಥವಾ ಕಾಲವೆಷ್ಟಿದೆ, ನಮಗೋಸ್ಕರ, ನಮ್ಮ ವ್ಯಕ್ತಿಗತಕ್ಕೋಸ್ಕರ ಅಥವಾ ದೇವರಿಗೆ ನಂದಿಸಿದಂತ ಕಾಲವೆಷ್ಟಿದೆ. ನಮಗೋಸ್ಕರ ಅನ್ನುವುದಕ್ಕಿಂತ ದೇವರನ್ನು ಆನಂದ ದೇವರಿಗೆ ಆನಂದ ಕೊಟ್ಟಂತ ದಿನಗಳೆಷ್ಟು, ನೊಂದಿಸಿದಂತ ದಿನಗಳೆಷ್ಟು. ಯಾಕೆಂದ್ರೆ ದೇವರಿಗೆ ನಮ್ಮಿಂದ ಸಿಗುವಂತ ಆನಂದ ಬಹಳ ಕೊಂಚವಾಗಿದೆ, ಅಲ್ಪವಾಗಿದೆ, ಚಿಕ್ಕದಾಗಿದೆ. ಆಗುತ್ತಿರುವಂತ ನೋವೇ ಬಹಳ ದೊಡ್ಡದಾಗಿದೆ. ಯಾಕಂದ್ರೆ ಪ್ರಿಯರೇ, ವಾಕ್ಯ ತಿಳಿಯದೆ ದೇವರನ್ನು ನಂದಿಸ್ತಿದ್ದಾರೆ ಅಂತಂದ್ರೆ ಅದು ಓಕೆ, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ವಾಕ್ಯ ತಿಳಿದು ದೇವರನ್ನ ನಂದಿಸ್ತಿದ್ದೇವೆ ಅಂತಂದ್ರೆ ಅದಕ್ಕಿಂತ ಭಯಂಕರ ಬೇರೆ ಇನ್ನೇನು ಇರೋದಿಲ್ಲ. ಅದಕ್ಕಿಂತ ದೌರ್ಭಾಗ್ಯ ಬೇರೆ ಇನ್ನೇನು ಇರೋದಿಲ್ಲ. ಯಾಕಂದ್ರೆ ವಾಕ್ಯ ತಿಳಿಯದೇ ಇದ್ದಂಥವ್ರು ಒಂದು ವೇಳೆ ಈ ರೀತಿ ಮಾಡಿದರೆ ದೇವರು ಕೂಡ ಅವ್ರಿಗೆ ಕ್ಷಮಾಪಣೆ ಕೊಟ್ಟು ಬಿಡ್ತಾರೆ. ವಾಕ್ಯ ತಿಳಿದು ನಾವೇ ಈ ರೀತಿ ಮಾಡಿದಾಗ ಅವಾಗ ದೇವರು ಏನ್ ಹೇಳ್ಬೇಕು ದೇವರಿಗೆ ಅರ್ಥ ಆಗೋದಿಲ್ಲ. ಕೆಲವೊಮ್ಮೆ ಎಂತ ಪರಿಸ್ಥಿತಿ ಅಂತಂದ್ರೆ, ಆ ಪ್ರಾಬಬ್ಲಿ ವಾಕ್ಯ ಹೇಳುವಂತವ್ರಿಗೆ ಇಂಥ ಸಿಚುವೇಶನ್ ಫೇಸ್ ಆಗಿರಬಹುದು. ವಾಕ್ಯ ಹೇಳುವಂತ ಅವರೇ, ವಾಕ್ಯ ಅನೇಕರಿಗೆ ಸಾರುವಂತ ಅವರೇ, ಅವರ ಕುಟುಂಬದಲ್ಲಿ ನಡೆಯುವಂತ ಕೆಲವು ಸಂದರ್ಭಗಳನ್ನ ಸಾಲ್ವ್ ಮಾಡ್ಲಿಕ್ಕಾಗದೆ ಇದ್ದಾಗ ಅಥವಾ ಹ್ಯಾಂಡಲ್ ಮಾಡ್ಲಿಕ್ಕಾಗದೆ ಇದ್ದಾಗ, ಏನ್ ಮಾಡ್ಬೇಕು ಗೊತ್ತಾಗದೇ ಇರುವಂತ ಪರಿಸ್ಥಿತಿಗೆ ಬಂದಾಗ ದೇ ಕ್ವಶನ್ ದೆಮ್ಸೆಲ್ಫ್. ನೋಡು, ನಾನು ಎಲ್ಲರಿಗೂ ವಾಕ್ಯವನ್ನ ಹೇಳೋದಕ್ಕೆ ಆ ನಾನು ಸಿದ್ಧನಾಗಿದ್ದೇನೆ ಅಥವಾ ದೇವರ ಜ್ಞಾನವನ್ನ ಕೊಟ್ಟಿದ್ದಾರೆ, ಬಟ್ ನಾಟ್, ನನ್ನಿಂದ ನನ್ನ ಕುಟುಂಬವನ್ನ ಸರಿಯಾಗಿ ದೇವರ ನಿಲ್ಲಿಸ್ಲಿಕ್ಕೆ ಆಗ್ತಿಲ್ಲ ಎಂಬಂತ ದುಃಖ ಅವರ ಹೃದಯದಲ್ಲಿರುತ್ತೆ. ಇದು ಎಷ್ಟು ಮಂದಿ ಇದನ್ನು ಅನುಭವಿಸಿದಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಇಟ್ಸ್ ಫ್ಯಾಕ್ಟ್. ದೇವರು ಕೂಡ ಹೀಗೆ ಅಂದುಕೊಳ್ತಾರೆ, ನನ್ನ ಮಾತುಗಳಿಂದ ಅನೇಕರು ದೇವರ ಬಳಿಗೆ, ನನ್ನ ಬಳಿಗೆ ಬರ್ತಿದ್ದಾರೆ, ಅನೇಕರು ವಿಶ್ವಾಸಕ್ಕೆ ಬರ್ತಿದ್ದಾರೆ. ಆದರೆ ವಿಶ್ವಾಸಕ್ಕೆ ಬಂದಂತವರೇ ನಂದಿಸ್ತಿದ್ದಾರೆ. ಐ ಆಮ್ ಹೆಲ್ಪ್ಲೆಸ್. ದೂರವಿದ್ದಂತವರು ನಂದಿಸಿದರೆ ನನಗೆ ಬಹಳ ದುಃಖ ಆಗೋದಿಲ್ಲ. ಒಳಗಿದ್ದುಕೊಂಡು, ನನ್ನ ಜೊತೆಗಿದ್ದುಕೊಂಡು ನನ್ನನ್ನೇ ನಂದಿಸಿದಂತವರನ್ನ ನೋಡಿದ್ರೆ ನನಗೆ ಬಹಳ ದುಃಖ. ದುಃಖಕ್ಕೆ ಕಾರಣಗಳಾಗಿ,
ನಾವು ಕಾರಣರಾಗಿ ನಾವು ಎಂದಿಗೂ ಇರದಂತೆ ನಮ್ಮನ್ನ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಆದರೆ ದೇವರ ಮೇಲೆ ಆಧಾರಗೊಂಡು ನಾವು ಎಷ್ಟು ಕಾಲ ನಾವು ಬದುಕಿದ್ದೇವೆ, ಅಥವಾ ದೇವರೇ ನೀನು ಮಾಡಿದಂತ ಈ ವಿಷಯಕ್ಕಾಗಿ ನಾನು ನಿನಗೆ ಕೃತಜ್ಞತೆಗಳನ್ನ ಸಲ್ಲಿಸ್ತಿದ್ದೇನೆ ಎಂಬುದಾಗಿ ಈ ದಿನ ನಾವು ನಿಂತುಕೊಂಡು ಹೇಳುವಂತದ್ದು ಏನಾದ್ರೂ ಇದ್ದಾವ? ದೇವರೇ, ಆ ನನಗೆ ನೀನು ಇಂಥ ವಿಷಯದಲ್ಲಿ ಉಪಕಾರವನ್ನ ಮಾಡಿದ್ಯಾ, ಮೇಲನ್ನು ಮಾಡಿದ್ಯಾ, ಅದಕ್ಕಾಗಿ ನಿನಗೆ ಕೃತಜ್ಞತೆಗಳು, ನಿನಗೆ ಸ್ತೋತ್ರಗಳು ಎಂಬುದಾಗಿ ಹೇಳುವಂತಹ ಆ ಪರಿಸ್ಥಿತಿಗಳು ಏನಾದ್ರು ಇದ್ದಾವ? ಅಂತ ಸಂದರ್ಭಗಳು ಏನಾದ್ರು ಇದ್ದಾವ? ಜಸ್ಟ್ ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್. ಜಸ್ಟ್ ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್. ಲಾರ್ಡ್, ದೇವರೇ, ನನಗೆ ಈ ದಿನ ಈ ರೀತಿ ಈ ವರ್ಷದ ಉದ್ದಕ್ಕೂ ನನ್ನನ್ನು, ನನ್ನ ಕುಟುಂಬವನ್ನು ನೀನು ಕಾಪಾಡಿದ್ಯಾ, ಇಂತಿಂತ ಉಪಕಾರವನ್ನು ನನ್ನ ಜೀವನದಲ್ಲಿ ಮಾಡಿದ್ಯಾ, ಇಂತಿಂತ ಅದ್ಭುತಗಳನ್ನು ನನ್ನ ಬದುಕಿನಲ್ಲಿ ಮಾಡಿದ್ಯಾ. ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಕೃತಜ್ಞತೆಗಳು. ಮೊಣಕಾಲು ಹಾಕಿ ಕುಟುಂಬದವರೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿ, ದೇವರೇ, ನಮ್ಮ ಕುಟುಂಬದಲ್ಲಿ ನೀವು ಮಾಡಿದಂತ ಈ ಮೇಲಿಗಾಗಿ, ಸಭೆಯಲ್ಲಿ ನೀವು ಮಾಡಿದಂತ ಈ ಅದ್ಭುತಕ್ಕಾಗಿ ನಿಮಗೆ ವಂದನೆಗಳು. ಗಿವ್ ಥ್ಯಾಂಕ್ಸ್. ದೇವರೇ, ನಿನಗೆ ಸ್ತೋತ್ರ, ನಿನಗೆ ಕೃತಜ್ಞತೆಗಳು. ಬಿಕಾಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಥ್ಯಾಂಕ್ ಗಾಡ್. 107ನೇ ಕೀರ್ತನೆ ನಾವು ನೋಡೋಣ. 107ನೇ ಕೀರ್ತನೆ 1ನೇ ವಚನ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ. ಜಸ್ಟ್ ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಆತನು ಒಳ್ಳೆಯವನು. ದೇವರು ತುಂಬಾ ಒಳ್ಳೆಯವರು. ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಶಾಶ್ವತವಾಗಿರುವುದು. ಇವತ್ತು ನಾವು 2 ವಿಷಯಕ್ಕೋಸ್ಕರ ದೇವರ ಮುಂದೆ ಪ್ರಾರ್ಥಿಸಬೇಕು. ಒಂದು, ದೇವರೇ, ಥ್ಯಾಂಕ್ಸ್ ಫಾರ್ ಡೂಯಿಂಗ್ ದಿಸ್ ಇನ್ ಮೈ ಲೈಫ್. ಅಂದ್ರೆ, ದೇವರೇ, ಇದನ್ನು ನನ್ನ ಜೀವನದಲ್ಲಿ ನೀನು ಮಾಡಿದಕ್ಕಾಗಿ ನಿನಗೆ ಕೃತಜ್ಞತೆಗಳು. ಇದು ಎಂಬಂತ ಸ್ಥಳದಲ್ಲಿ ನಿಮ್ಮ ನಿಮ್ಮ ಆ ವ್ಯಕ್ತಿಗತಗಳನ್ನು ಅಲ್ಲಿ ಪೂರೈಸಿಕೊಳ್ಳಬಹುದು. 2ನೇದು, ದೇವರೇ, ನನ್ನನ್ನು ಕ್ಷಮಿಸು, ಈ ವಿಷಯದಲ್ಲಿ ನಿನ್ನನ್ನು ನಾನು ದುಃಖಿಸಿದಕ್ಕಾಗಿ. ಗಾಡ್, ಜಸ್ಟ್ ಫರ್ಗಿವ್ ಮೀ ಫಾರ್ ದಿಸ್. ನನ್ನನ್ನು ಕ್ಷಮಿಸು, ನನ್ನನ್ನು ಮನ್ನಿಸು ಇದಕ್ಕೋಸ್ಕರವಾಗಿ. ಫಸ್ಟ್ ಥ್ಯಾಂಕ್ಸ್, ಸೆಕೆಂಡ್ ಫರ್ಗಿವ್ನೆಸ್. ಒಂದು ಕೃತಜ್ಞತೆ, 2 ಕ್ಷಮಾಪಣೆ. ಇವೆರಡನ್ನು ನಾವು ಹೃದಯಪೂರ್ವಕವಾಗಿ, ದೇವರೇ, ನಾನು ನಿನ್ನ ಮುಂದೆ ಕೇಳ್ತಿದ್ದೇನೆ, ಬೇಡುತ್ತಿದ್ದೇನೆ ಎಂಬುದಾಗಿ ಕೇಳುವಾಗ ಪ್ರೇರೆ, ನಮ್ಮಲ್ಲಿ ಪಶ್ಚಾತ್ತಾಪ ಎನ್ನುವಂಥದ್ದು ಉಂಟಾಗುತ್ತೆ. ಮೊದಲು ಕೃತಜ್ಞತೆ, ಅದು ಸಂತೋಷ. 2ನೇದು ಪಶ್ಚಾತ್ತಾಪ. ಇವೆರಡು ನಾವು ಹೃದಯಪೂರ್ವಕವಾಗಿ ಮಾಡಿಲ್ಲ ಅಂತಂದ್ರೆ ಪ್ರೇರೆ, ಮುಂಬರುವಂತ ವರ್ಷವೂ ಕೂಡ ದೇವರು ನಮಗ್ ಕೊಡ್ತಾರೆ. ಮುಂಬರುವಂತ ವರ್ಷವೂ ಕೂಡ ಹೀಗೆ ಇರುತ್ತೆ. ಕ್ರಿಸ್ತನಿಗೆ ವಿಧೇಯರಾಗಿ ನಾವು ಬದುಕೋದಿಲ್ಲ. ನಮಗೆ ಯಾವ್ದು ಇಷ್ಟನೋ ನಾವು ಬದುಕ್ಬಿಡ್ತೇವೆ. 2026ನೇ ವರ್ಷ ಕ್ರಿಸ್ತನ ಜೊತೆಗೆ ನಾವಿರಬೇಕು. 2026ನೇ ವರ್ಷದಲ್ಲಿ ವಾಕ್ಯವನ್ನು ನಾವು ಆಧಾರ ಮಾಡಿಕೊಂಡು ನಮ್ಮ ಪ್ರಯಾಣವನ್ನು ನಡೆಸಬೇಕು. ಇವು ಯಾವ ನಮ್ಮದಿಲ್ಲ, ನಮ್ಮ ಜೊತೆಗಿಲ್ಲ, ಕೇವಲ ನಾವು ಹೀಗೆ ಹೋಗ್ತಿದ್ದೇವೆ ಅಂತಂದ್ರೆ ಅದರಿಂದ ದೇವರಿಗೆ ಎಂತ ಪ್ರಯೋಜನವೂ ಕೂಡ ಇರುವುದಿಲ್ಲ ಪ್ರಿಯರೇ. ಅದನ್ನು ನಾವು ಗಮನದಲ್ಲಿಟ್ಟುಕೊಳ್ಳೋಣ. 2026ನೇ ವರ್ಷದಲ್ಲಿ ನಮ್ಮ ಸ್ವಭಾವಗಳನ್ನು, ನಮ್ಮ ಆಲೋಚನೆಗಳನ್ನು ನೂತನಪಡಿಸಿಕೊಳ್ಳೋಣ, ಹೊಸದಾಗಿ ರೂಪಿಸಿಕೊಳ್ಳೋಣ. ಏನಂತಾರೆ, ಪಾಲಿಶ್ ಮಾಡಿಕೊಳ್ಳೋಣ. ಏನಾದ್ರೂ ಕೊಳೆಗಳಿದ್ದರೆ ಅಥವಾ ಮಲಿನವೇನಾದ್ರೂ ಇದ್ರೆ ಜಸ್ಟ್ ಕ್ಲೀನ್ ಇಟ್, ಸರಿ ಮಾಡಿಕೊಳ್ಳೋಣ ಹೊಸಬರ ಆಗಿ. ನಮ್ಮೆಲ್ಲರಿಗೂ ಗೊತ್ತು, ಕ್ರಿಸ್ತನಲ್ಲಿ ಯಾರಾದ್ರೂ ಇದ್ದರೆ ಅವರು ನೂತನ ಸೃಷ್ಟಿ. ನೂತನ ಸೃಷ್ಟಿ ಅಂತಂದ ಮೇಲೆ ಪ್ರತಿದಿನವೂ ನೂತನವಾಗಿರಬೇಕು, ಪ್ರತಿ ವಾರವೂ ನೂತನವಾಗಿರಬೇಕು, ಪ್ರತಿ ವರ್ಷವೂ ನೂತನವಾಗಿರಬೇಕು. ಈ ವರ್ಷ ಹೋದ ವರ್ಷ ಇದ್ದಂಗಿರಬಾರದು, ಹೋದ ವರ್ಷ ಈ ವರ್ಷ ಇದ್ದಂಗಿರಬಾರದು, ಈ ವರ್ಷ ನೆಕ್ಸ್ಟ್ ವರ್ಷ ಇದ್ದಂಗಿರಬಾರದು. ಅಂದ್ರೆ ನಾವು ಬದಲಾಗುತ್ತಿರಬೇಕು, ನಾವು ಚೇಂಜ್ ಆಗ್ತಿರ್ಬೇಕು. ಚೇಂಜ್ ಆಗುವವನೇ ಮನುಷ್ಯ, ಚೇಂಜ್ ಆಗದೇ ಇರುವವನು ಮನುಷ್ಯನು ಅಲ್ಲ. ಯಾಕಂತಂದ್ರೆ ದೇವರು ನಮ್ಮನ್ನು ಮಾರ್ಪಡಿಸಿ, ರೂಪಿಸಿ, ಹೊಲಸಿನಿಂದ ಪರಿಶುದ್ಧರನ್ನಾಗಿರೋದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ. ಮತ್ತೆ ಹೊಲಸಿಗೆ ಹೋಗುವುದು ಬೇಡ, ಮತ್ತೆ ಹೊಲಸಿಗೆ ಹೋಗುವುದು ಬೇಡ. ಮುಖ್ಯವಾಗಿ ಯೌವನಸ್ಥರಿಗೆ, ಒಂದು ವೇಳೆ ಯೌವನಸ್ಥರಿ ಮಾತುಗಳನ್ನ ಕೇಳ್ತಿದ್ರೆ, ಹಳಬರಾಗಿ ಹೊಲಸುತನದಲ್ಲಿ ಒಂದು ವೇಳೆ ನಾವಿದ್ದರೆ
ಇನ್ನು ಮುಂದೆ ಹಳಬರಾಗಿ ಹೊಲಸನ್ನು ನಾವು ತೆಗೆದುಕೊಂಡು ಹೊತ್ತುಕೊಂಡು ಅದನ್ನು ಮುಂದಕ್ಕೆ ನಡೆಸುವವರಾಗಿ ನಾವಿರದೆ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡುತ್ತಾ ಆತನ ಚಿತ್ತವನ್ನು ನೆರವೇರಿಸುತ್ತಾ ಆತನ ಪ್ರಣಾಳಿಕೆಗಳು ನಮ್ಮ ಬದುಕಿನಲ್ಲಿ ಏನಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಜೀವಿಸೋದಕ್ಕೆ ನಾವು ಪ್ರಯತ್ನಿಸೋಣ. ಯಾಕೆಂತಂದ್ರೆ ಆ ಹಳೆಯ ಬಟ್ಟೆಗೂ ಹೊಸ ಬಟ್ಟೆಗೂ ವ್ಯತ್ಯಾಸವಿದೆ. ಒಂದು ವೇಳೆ ಪ್ಯಾಚ್ ಹಾಕಕ್ ನೋಡಿದ್ರೆ ಅದು ಸರಿ ಬರಲ್ಲ. ಪ್ಯಾಚ್ ವರ್ಕ್ ಮಾಡೋದು ಬೇಡ. ಲೆಟ್ಸ್ ಚೇಂಜ್ ಅವರ್ ಸೆಲ್ಫ್ ಇನ್ ಎ ಕಂಪ್ಲೀಟ್ ನ್ಯೂ ವರ್ಷನ್. ಕಂಪ್ಲೀಟ್ ಆಗಿ ಪೂರ್ತಿ ಹೊಸಬರಾಗಿ ನಾವು ಬದುಕೋದಕ್ಕೆ ಪ್ರಯತ್ನಿಸೋಣ. ಪ್ಯಾಚ್ ವರ್ಕ್ಗಳನ್ನ ಮಾಡೋದು ಬೇಡ. ಅದರಿಂದ ಹೊಸ ಬಟ್ಟೆನೂ ಕೂಡ ಹರಿದೋಗುತ್ತೆ, ಹೊಸ ಸ್ವಭಾವಗಳು ಕೂಡ ಕೆಟ್ಟೋಗ್ತವೆ. ಹಾಗಾಗಿ ಪ್ರಿಯರೇ, ದೇವರ ಮಕ್ಕಳಾದಂತ ನಾವು, ಕ್ರಿಸ್ತನಲ್ಲಿ ನೂತನವಾಗಿ ಜನಿಸಿದಂತ ನಾವೆಲ್ಲರೂ ಒಮ್ಮೆ ನಮ್ಮ ಬದುಕುಗಳನ್ನು ನಾವು ಪರೀಕ್ಷಿಸಿಕೊಳ್ಳೋಣ, ಸರಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸೋಣ. ದೇವರ ಚಿತ್ತವೇನೆಂಬುದನ್ನು ಅರ್ಥ ಮಾಡಿಕೊಂಡು ಇನ್ನು ಮುಂದಾದರೂ ಹೊಸಬರಾಗಿ ನೂತನವಾದಂತಹ ಸ್ವಭಾವವುಳ್ಳವರಾಗಿ ಜೀವಿಸೋದಕ್ಕೆ ಪ್ರಯತ್ನಿಸೋಣ. ಓಕೆ, ಹೆಚ್ಚಾಗಿ ಮಾತನಾಡ್ಲಿಕ್ಕೆ ಆಗ್ತಿಲ್ಲ, ಅದಕ್ಕೆ ಇಲ್ಲಿಗೆ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಕಣ್ಣುಗಳನ್ನು ಮುಚ್ಚೋದಾದರೆ ಪ್ರಾರ್ಥನೆ ಮಾಡಿಕೊಂಡು. ಪ್ರೀತಿ ಸ್ವರೂಪನಾದಂಥ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು. 2025ನೇ ವರ್ಷದ ಉದ್ದಕ್ಕೂ ನಮ್ಮೆಲ್ಲರನ್ನು ಕಾಪಾಡಿದ್ದೀರಿ, ಮತ್ತೊಂದು ವರ್ಷವನ್ನ ಕೊಡುತ್ತಿದ್ದೀರಿ. ನಿಮಗೆ ವಂದನೆಗಳು ಕರ್ತನೆ. ನಮ್ಮನ್ನು ನಿಮಗೆ ಹತ್ತಿರವಾಗಿ ಬದುಕೋದಕ್ಕೆ ಸಹಾಯ ಮಾಡಿ, ಬಲಪಡಿಸಿ, ನಿಮ್ಮ ವಾಕ್ಯದ ಮೂಲಕವಾಗಿ ನಮ್ಮನ್ನು ಸ್ಥಿರಪಡಿಸಿ. ವಾಕ್ಯಗಳು, ಬಲವಾದಂತ ವಾಕ್ಯಗಳನ್ನ ನಮ್ಗೆ ನೀವು ಕೊಡ್ತಿದ್ದೀರ ಸ್ವಾಮಿ. ಆದ್ರೆ ನಮ್ಮ ಮನಸ್ಸುಗಳು ಬಂಡು ಬಾರಬಿಟ್ಟಿದ್ದಾವೆ. ಮೃದುವಾದಂತ ಮನಸ್ಸನ್ನು ದಯಪಾಲಿಸಿ, ನಿಮ್ಮ ವಾಕ್ಯಗಳಿಗೆ ಸ್ಪಂದಿಸುವಂತಹ ಹೃದಯಗಳನ್ನು ನಮಗೆ ಕೊಟ್ಟು ನಡೆಸಿ. ತಪ್ಪು ಮಾಡಿದರೆ ಕ್ಷಮಿಸಿ, ಮಾಡಿದಂತ ಎಲ್ಲ ಉಪಕಾರಗಳಿಗಾಗಿ ನಿಮಗೆ ಕೃತಜ್ಞತೆಗಳು. ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರೇ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆ, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇಲೆ ಥ್ಯಾಂಕ್ ಯು.